ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ನಾನು ವಾಕ್ ಮಾಡ್ತಾ ಇದ್ದೀನಿ. ವಾಕ್ ಮುಗಿದ ನಂತರ ನಾನು ಇಲ್ಲಿ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಾಗಿದ್ದು ಬೆಳಗಿನ ಬ್ಲಾಗ್ ಇದು. ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂದರೆ ನಿಮಗೂ ನೋಡೋದಕ್ಕೂ ಹಿಂಸೆ ಆಗುತ್ತೆ ಅಂತ ನಾನಿಲ್ಲಿ ನನ್ನ ವೆಯ್ಟ್ ಲಾಸಲ್ಲಿ ನಾನು ಏನೇನು ರೊಟೀನ್ ಊಟ ತಿಂಡಿ ಇರ್ಬೋದು ಏನೇನು ತೊಗೊತಾ ಇದ್ದೀನಿ ಅದನ್ನಷ್ಟೇ ವೀಡಿಯೋ ಮಾಡಾಕ್ತಾ ಇದ್ದೀನಿ, ನಿಮಗೂ ನೋಡಲಿಕ್ಕೆ ಯೂಸ್ಫುಲ್ ಆಗಲಿ ಅಂತೇಳಿ. ನೀರು ಬೆಳಗ್ಗೆಯಿಂದ ನಾನು ರಾತ್ರಿವರೆಗೂ 3 ಲೀಟ್ರ್ ನೀರು ತೊಗೊತೀನಿ. ನೀವು ಅಷ್ಟೇನೆ ವೆಯ್ಟ್ ಲಾಸ್ ಮಾಡೋರು ತುಂಬಾ ಯೂಸ್ಫುಲ್ ಆಗುತ್ತೆ. ನೀರು, ಹಣ್ಣು, ತರಕಾರಿ ಈ ಥರದ್ದನ್ನೆಲ್ಲ ತಗೋಬೇಕು ನಿಮ್ಮ ಡಯೆಟ್ನಲ್ಲಿ. ನಾನಿಲ್ಲಿ ಮಾರ್ನಿಂಗ್ ತಿಂಡಿಗೆ 1 ಚಪಾತಿ, ಹಾಗಲಕಾಯಿ ಪಲ್ಯ, ಕಾಬೂನ್ ಕಡಲೆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ತಿಂತಾಯಿದ್ದೀನಿ. 1 ಚಪಾತಿ ತರಕಾರಿ ಹೆಚ್ಚಾಗಿ ತಗೋಬೇಕು, ಆವಾಗ ನಮ್ಮ ಡಯೆಟಲ್ಲಿ ಯೂಸ್ಫುಲ್ ಆಗುತ್ತೆ. ನನ್ನ ವೆಯ್ಟ್ ಲಾಸಲ್ಲಿ ನಾನು ಏನೇನು ತೊಗೊತಿದ್ನೋ ಅದನ್ನೇ ತೋರಿಸ್ತಾ ಇದ್ದೀನಿ. ಇವಾಗೂ ನಾನು ವೆಯ್ಟ್ ಲಾಸಲ್ಲೇ ಇದ್ದೀನಿ. 12 kg ಕಡಿಮೆ ಆದೆ ಅಂತ ಬಿಟ್ಬಿಟ್ಟಿಲ್ಲ, ನಂದು ಇನ್ನೂ ಗೋಲ್ ಇದೆ. ಆದರೆ ನಾನು ಇವಾಗ ಮೇಂಟೈನ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಊಟ ತಿಂಡಿ ತೊಗೊತಾ ಇದ್ದೀನಿ. ಇನ್ನು ಮುಂದೆ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ನಾನು ಏನೇನು ರೊಟೀನ್ ಇರುತ್ತೆ ನಂದು ಎಲ್ಲ ಅಂತೇಳಿ. ಇಲ್ಲಿ ನೋಡಿ, ನಮ್ಮ ಮನೆ ಹಿತ್ಲು ಕಡೆ ಇರೋ ಮರದಲ್ಲಿ ಹಣ್ಣಾಗಿತ್ತು, ಅದನ್ನು ಕಿತ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ಕೆಂಪಾಗಿತ್ತು ಅಷ್ಟೇನೆ, ಅದನ್ನು ಕಿತ್ತಿಟ್ಕೊತಾ ಇದ್ದೀನಿ. ನಾವು ಹಣ್ಣು ಪಪಾಯ, ಕಲ್ಲಂಗಡಿ, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಆಪಲ್ಲು, ಪೈನಾಪಲ್ಲು ನಮ್ಮ ವೆಯ್ಟ್ ಲಾಸಲ್ಲಿ ಯಥೇಚ್ಛವಾಗಿ ಹಣ್ಣುಗಳನ್ನ, ತರಕಾರಿಗಳನ್ನ, ಮೊಳಕೆ ಕಟ್ಟಿರೋ ಕಾಳುಗಳನ್ನ ಯಥೇಚ್ಛವಾಗಿ ತಗೋಬೇಕು. ನಮಗೆ ಯೂಸ್ಫುಲ್ ಆಗುತ್ತೆ ನಮ್ಮ ಡಯೆಟಲ್ಲಿ. ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ತಿಂಡಿಗೆ ವಾಂಗಿಬಾತ್ ಗೊಜ್ಜು ಮಾಡಿದ್ದೆ, ಅದನ್ನೇ ಗೊಜ್ಜು ತೊಗೊತಾ ಇದ್ದೀನಿ. ಇಲ್ಲಿ ಕೆಂಪಕ್ಕಿ ಅನ್ನ, ತಿಳಿ ಮಜ್ಜಿಗೆ ತಗೊಂಡು ಇವತ್ತಿನ ಮಧ್ಯಾಹ್ನದ ಊಟ ಇದಾಗಿತ್ತು ನಂದು, ಕೆಂಪಕ್ಕಿ ಅನ್ನ. ಸಂಜೆ 4 ಗಂಟೆಯಿಂದ 5 ಗಂಟೆ ಅಷ್ಟೊತ್ತಿಗೆ ನಾನಿಲ್ಲಿ ಗ್ರೀನ್ ಟೀ ಆಗಿರ್ಬೋದು, ಒಂದು ಹಣ್ಣಾಗಿರ್ಬೋದು ಏನಾದರೂ ತೊಗೊತೀನಿ. ವಿಡಿಯೋ ಏನು ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ, ತುಂಬ ಲೆಂತ್ ಆಗುತ್ತೆ ಅಂತ ಅಷ್ಟೇ. ನೀವು ಬೇಕಿದ್ರೆ ತೊಗೊಳ್ಳಿ. ನೈಟ್ ಊಟಕ್ಕೆ ನಾನಿಲ್ಲಿ ಇವತ್ತು ತುಂಬ ದಿವಸ ಆಗಿತ್ತಲ್ಲ ಮುದ್ದೆ ಊಟ ಮಾಡಿ, ಮುದ್ದೆ ತಗೊಳ್ಳೋಣ ಅಂತ ಮುದ್ದೆ ಸಾಂಬಾರು. ನೈಟ್ ಊಟಕ್ಕೆ ನಾನಿಲ್ಲಿ ಮುದ್ದೆ ಸಾಂಬಾರು ಮೊಟ್ಟೆ ಇದಷ್ಟು ತಗೊಂಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.